Hello everyone, welcome to Sanmargaha classes. ನಾವು LBA ಜೀವದ ಮೂಲ ಘಟಕ ಪಾಠದ ಪ್ರಶ್ನೆ ಉತ್ತರಗಳನ್ನು ವಿವರಿಸುತ್ತಿದ್ದೇನೆ. ಪ್ರಶ್ನೆ 43. ಒಂದು ಜೀವಕೋಶವನ್ನು ಅಧಿಕ ಸಾರತೆಯ ದ್ರಾವಣದಲ್ಲಿ ಇರಿಸಲಾಗುತ್ತದೆ. ಇದರಿಂದ ಜೀವಕೋಶಕ್ಕೆ ಏನಾಗುತ್ತದೆ ಮತ್ತು ಏಕೆ? ವಿದ್ಯಾರ್ಥಿಗಳೇ, ಅಧಿಕ ಸಾರತೆ ದ್ರಾವಣದಲ್ಲಿ ಇರಿಸಲಾಗಿದೆ ಜೀವಕೋಶವನ್ನು. ನೋಡಿ, ಜೀವಕೋಶದ ನೀರಿನ ಸಾಂದ್ರತೆ ಕಡಿಮೆ ಆಗಿದೆ ಮತ್ತು ಹೊರಗಿನ ಸಾಂದ್ರತೆ ಜಾಸ್ತಿ ಆಗಿದೆ ಅಲ್ವಾ? ಸೊ ಇದು ಜೀವಕೋಶದ ಸಾರತೆ ಕಡಿಮೆ ಮತ್ತು ದ್ರಾವಣವು ಅಧಿಕ ಸಾರತೆಯನ್ನು ಹೊಂದಿದೆ. ಆವಾಗ ಜೀವಕೋಶದಲ್ಲಿರುವ ನೀರು ಹೊರಗಡೆ ಏನಾಗುತ್ತದೆ, ಬರುತ್ತದೆ ಅಲ್ವಾ? ಹೊರಗಡೆ ಬರುತ್ತದೆ. ಆವಾಗ ಏನಾಗತ್ತೆ, ಜೀವಕೋಶವು ಕುಗ್ಗುತ್ತದೆ ಅಲ್ವಾ? ಸೊ ಉತ್ತರ ನೋಡೋಣವೇ. ಸೊ ನೋಡ್ಬೋದು, ಅಧಿಕ ಸಾರತೆಯ ದ್ರಾವಣವು ಜೀವಕೋಶಕ್ಕಿಂತ ಹೆಚ್ಚಿನ ಸಾರತೆಯನ್ನು ಹೊಂದಿರುವುದರಿಂದ ಅಭಿಸರಣೆ ಮೂಲಕ ನೀರು ನಷ್ಟದಿಂದಾಗಿ ಅಂದ್ರೆ ಹೊರಬರುವುದರಿಂದಾಗಿ ಕೋಶವು ಕುಗ್ಗುತ್ತದೆ. ಥ್ಯಾಂಕ್ ಯು.